ನೋಡಿ, ನಿರೀಕ್ಷೆ ಇದ್ದ ಹಾಗೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆಶ್ಚರ್ಯ ಆಗ್ತಿರೋದು ಬಿಜೆಪಿಯಿಂದ ಕ್ರಾಸ್ ಶೂಟಿಂಗು JDSನಿಂದ ಆಗಿರೋದು. JDSನವರು 18 ಇದ್ದಾರೆ MLAಗಳು, 18 ಬಿದ್ದಿಲ್ಲ ಅವ್ರಿಗೆ, 14 ಬಿದ್ದಿದೆ, 4 ಎಲ್ಲಿ ಹೋಯಿತು ಅಂತದು. ಮತ್ತು ಇಲ್ಲಿ ಬಿಜೆಪಿಯವ್ರದ್ದು ಕ್ರಾಸ್ ಶೂಟಿಂಗ್ 3 ಆಗಿರೋದು. ಈಗ ಹೆಬ್ಬಾರು ಸೋಮಶೇಖರ್ ಬಿಡಿ ಅವ್ರದ್ದು ಫಿಕ್ಸು, ಇನ್ನು 3 ಯಾರು ನಮ್ಮ ಕುತೂಹಲ ಭಾಳ ಇದೆ, ಯಾರು ಹಾಕಿರ್ಬೋದು ಅಂಥೇಳಿ. ಅವ್ರ ತಲೆದಂಡ ಫಿಕ್ಸ್ ಹಾಗಾದರೆ ಯಾಕೆ ಹಾಕಿರ್ಬೋದು? DK ಶಿವಕುಮಾರ್ ಅವರು ದೂರವಾಣಿ ಕರೆ ಮಾಡಿ ಕೆಲವೊಬ್ಬರಿಗೆ ಆತ್ಮಸಾಕ್ಷಿಯ ಮತ ಕೊಡಿ ಅಂತ ಕೇಳಿದ್ರಂತೆ. ಹಾಗಾಗಿನೇ ಅದು ಇಲ್ಲಿ ಬಿದ್ದಿರೋ ಸಾಧ್ಯತೆಗಳಿದ್ದಾವೆ. ಎರಡನೇ ಪ್ರಾಶಸ್ತ್ಯದಲ್ಲಿ ಲಿಂಗರಾಜ್ ಪಾಟೀಲ್ ಗೆಲುವನ್ನು ಸಾಧಿಸಿದ್ದಾರೆ. ನೋಡಿ, ಬಿಜೆಪಿ 2 ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಲಿಂಗರಾಜ್ ಪಾಟೀಲ್ ಮೊದಲು ಅವ್ರಿಗೆ 27 ಬಂದಿತ್ತು, ಎರಡನೇ ಪ್ರಾಶಸ್ತ್ಯ ಬಿದ್ದಿದೆ. ಹಾಗಾಗಿನೇ ಅವ್ರದ್ದು ಯಾವುದೇ ಡೌಟ್ ಇಲ್ಲ. ಲಿಂಗರಾಜ್ ಪಾಟೀಲ್ ಕೂಡ ಇಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಅಂದರೆ ಖಚಿತ ಇತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲ್ತಾರೆ, ಯಾಕಂದರೆ ಅವ್ರ ಸಂಖ್ಯಾಬಲ 2 ಗೆಲ್ಲೋದಕ್ಕೆ ಸೂಕ್ತವಾಗಿತ್ತು, ಪೂರಕವಾಗಿತ್ತು.